1977 ಬಂದ್ಮೇಲೆ ಎಲ್ಲ ಇನಾಮ್ಗಳನ್ನ ಸರ್ಕಾರ ರದ್ದು ಮಾಡಿತು. ಸೊ ರದ್ದು ಮಾಡಿದ್ರೆ ಸೆಕ್ಷನ್ 4 ಪ್ರಕಾರ ರದ್ದು ಮಾಡಿತು. ಸೊ ಅಲ್ಲಿಗೆ ಅದು ಗೌರ್ಮೆಂಟ್ ಲ್ಯಾಂಡ್ ಅಂತ ಹೇಳಿ ಡಿಕ್ಲೇರ್ ಮಾಡಿತು ಆಕ್ಟ್ ಪ್ರಕಾರ, ಸೆಕ್ಷನ್ 4 ಪ್ರಕಾರ. ಸೊ ಇಲ್ಲಿ ಬೇರೆ ಬೆಂಗಳೂರು ಮತ್ತೆ ಮೈಸೂರು ರಾಜ್ಯಗಳಲ್ಲಿ ಈ ಆಕ್ಟ್ ಬಂದ್ಮೇಲೆ ಅಲ್ಲಿ ಆ ಪಟ್ಟದಾರ ಇನಾಮದಾರ ಇರ್ತಾರಲ್ಲ ಅವ್ರ ಹೆಸರನ್ನ ರೌಂಡ್ ಅಪ್ ಮಾಡಿ ಕರ್ನಾಟಕ ಸರ್ಕಾರ ಅಂತ ಬರೆದು. ಆದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕಂದಾಯ ಅಧಿಕಾರಿಗಳು ಅವಾಗ ಕೆಲಸ ಮಾಡ್ತಾರಲ್ಲ ಆ ಕೆಲಸ ಇಲ್ಲಿ ಮಾಡಲಿಲ್ಲ, ಕರ್ನಾಟಕ ಸರ್ಕಾರ ಅಂತ ಬರಲಿಲ್ಲ. ಸೊ ಆ ನಂತರ ಸೆಕ್ಷನ್ 5 ಪ್ರಕಾರ ಅದೇ ರಾಘವೇಂದ್ರಾಚಾರ್ಯ ಅವ್ರಿಗೆ ಇನಾಮ್ ರೀಗ್ರಾಂಟ್ ಆಗ್ಬೇಕಂತಂದ್ರೆ ಸೆಕ್ಷನ್ 5 ನಲ್ಲಿ ಕ್ಲಾಸ್ 2 ಸಬ್ ಕ್ಲಾಸ್ 2 ಗಳಲ್ಲಿ 1/3/1974 ಮುಂಚೆ 3 ಇಯರ್ಸ್ ಕಂಟಿನ್ಯೂಸ್ ಆಗಿ ರಾಘವೇಂದ್ರಾಚಾರ್ಯ ಅವರು ಸಾಗುವಳಿ ಮಾಡಿದ್ರೆ ಅವ್ರಿಗೆ ಭೂಮಿ ಗ್ರಾಂಟ್ ಮಾಡ್ಬೇಕಂತೇಳಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರೊವಿಷನ್ ಇತ್ತು. ಸೊ ಇಲ್ಲಿ ಇವ್ರು ಏನ್ ಮಾಡಿದ್ರೆ ಅಂತಂದ್ರೆ ರಾಘವೇಂದ್ರಾಚಾರ್ಯ ಅವರು ಅವ್ರು ತೀರ್ಕೊಂಡ ನಂತರ ಹೆಂಗಮ್ಮ ಅಂತೇಳಿ ಅವರು ಮಿಸ್ಸಸ್ ಅವರು ಅಪೇರ್ ಆದ್ರು. ಸೊ ಅಲ್ಲಿ ಅವ್ರು ಏನ್ ಮಾಡಿದ್ರೆ ಅಂತಂದ್ರೆ ರಾಘವೇಂದ್ರಾಚಾರ್ಯ ಅವರು ಏನ್ ಇನಾಮದಾರ ಇದ್ರಲ್ಲ, ಸೊ ಇಲ್ಲಿ ಬೇರೆ ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ಅವರು ಕೆಳಗಡೆ ಸಾಗುವಳಿ ಮಾಡ್ತಾ ಇದ್ರು. ಅವ್ರ ಮೊಡ್ಲ ಸಪ್ಪ ತಿಪ್ಪಗ ಅಂತೇಳಿ ಬೇರೆಯವ್ರು ಮಾಡ್ತಿದ್ರು 67 ಲಿಂದ. ಸೊ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ತಹಸೀಲ್ ಆಫೀಸ್ ನಲ್ಲಿ ಏನ್ ರೆಕಾರ್ಡ್ ಹೋಗಿದೆ ಅಲ್ಲ 67 ಲಿಂದ 72 73 ತರ ಪಾಡಿನೇ ಇಲ್ಲ. ಸೊ ಆ ಪಾಡಿ ನಾವು 5 ಸಲ ಕೇಳಿದ್ವಿ, 5 ಸಲನೂ ಇಬ್ಬರು ಕೊಟ್ಟಾಗ ಲಭ್ಯವಿಲ್ಲ ಅಂತ ಹೇಳಿ. ಸೊ ಇವ್ರು ಏನ್ ಮಾಡಿದ್ರೆ ಅಂತಂದ್ರೆ ಆ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಒಂದು ಫೇಕ್ RTC ಮಾಡ್ಕೊಂಡು ಲ್ಯಾಂಡ್ ಟ್ರಿಬ್ಯುನಲ್ ರಾಯಚೂರಿಗೆ ಕೊಟ್ಟು ಆರ್ಡರ್ ಮಾಡ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ಸೊ ಆ ಆರ್ಡರ್ ನಾವು ತೆಗೆದು ನೋಡಿದ್ರೆ ಅದು ಫೇಕ್ RTC ಇದೆ. ಮತ್ತೆ ಲ್ಯಾಂಡ್ ಟ್ರಿಬ್ಯುನಲ್ ಚೇರ್ಮನ್ ಮತ್ತೆ ಮೆಂಬರ್ಸ್ ಏನಿರ್ತಾರಲ್ಲ ಅವರೆಲ್ಲ ಆರ್ಡರ್ ಸೈನ್ ಮಾಡಬೇಕು, ಆದ್ರೆ ಅವ್ರು ಯಾರು ಆರ್ಡರ್ ಸೈನ್ ಮಾಡಿಲ್ಲ. ಸೊ ಆ ಕುರಿತವಾಗಿ ಇದು ಇನಾಮ್ ಲ್ಯಾಂಡ್ ಮತ್ತೆ ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂತ ನಾವು ಜಿಲ್ಲಾಧಿಕಾರಿಗಳನ್ನ 14/9/2021 ಕೊಟ್ಟಿದ್ವಿ ನಾವು. ಅದಾದ್ಮೇಲೆ 2024 ಜಿಲ್ಲಾಧಿಕಾರಿಗಳು ಅದನ್ನ ವಿಷಯವಾಗಿ ತಗೊಂಡಿಲ್ಲ, ಅದನ್ನ ಪರಿಗಣಿಸಲೇ ಇಲ್ಲ. ಸೊ ಅದಾದ್ಮೇಲೆ ನಮ್ಮ ನಾರಾಯಣವನ್ನು ಕೇಳ್ಕೊಂಡ ನಂತರ ಅದನ್ನ ನಾವು